ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಯಾವ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ನಾನು ಬಂದಿರೋದು ಮೈಕೋಲವೇಟ್ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ತುಂಬ ನಂಬಿ ಬರೋವಂಥ ದೇವಸ್ಥಾನ ಅಂದರೆ ಇದೆ. ನನಗೆ ಇಷ್ಟವಾದ ದೇವರೂ ಇದೆ. ನನಗೆ ಎಷ್ಟೋ ಕಷ್ಟಗಳಲ್ಲಿ ಕೈ ಹಿಡ್ದಿರುವಂಥ ತಾಯಿ ಇವರು. ನಾನು ಪ್ರತಿ ಶುಕ್ರವಾರನೂ ಬರ್ತೀನಿ. ಈಗ ಸುಮಾರು 1 ಮಂತಿಂದ ಬಂದಿಲ್ಲ ಅಷ್ಟೇ. ನಾನು ಇವತ್ತು ಬಂದೆ. ತುಂಬಾ ಖುಷಿ ಆಯಿತು ನನಗೆ. ಇಲ್ಲಿ ಬಂದು ನನಗೆ ಎಷ್ಟೇ ನೋವಿದ್ದು, ಏನೇ ಕಷ್ಟ, ಏನೇ ಒಂದು ಇದ್ದಿದ್ದೂ ಅತಿ ಸುಲಭ ಹೂ ಇದಾಗುವಷ್ಟು, ಹೂ ಮೃದುವಾದಷ್ಟು ಆ ರೀತಿಯಲ್ಲಿ ಕಷ್ಟ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಯಾವಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಲ್ಲಿರೋಂಥ ಕಷ್ಟಗಳನ್ನೆಲ್ಲ ನಾನು ಬಂದು ಈ ತಾಯಿ ಹತ್ರ ನಾನು ಹೇಳ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನೇ ಒಂದು ಇದ್ದಿದ್ರೂ ನಾನು ಬಂದು ದೇವ್ರ ಹತ್ರನೇ ಹೇಳ್ಕೊಳ್ತೀನಿ. ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಹುಣ್ಣಿಮೆ ಆಗಿರೋದ್ರಿಂದ. ನೀವೇ ನೋಡಿದ್ರಲ್ಲ ಅಲ್ಲಿ ಒಳಗಡೆ ದೇವರು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ. ಸಂಜೆ ಅಲಂಕಾರ ಮತ್ತು ಅನ್ನ ವಿತರಣೆಯನ್ನು ಕೂಡ ಮಾಡ್ತಾರೆ. ಅನ್ನಪ್ರಸಾದ ವಿತರಣೆನೂ ಕೂಡ ಮಾಡ್ತಾರೆ. ಸಂಜೆ ಮಳೆ ಬರುತ್ತೆ, ಅದಕ್ಕೆ ನಾನು ಸಂಜೆ ಬಂದಿರಲಿಲ್ಲ, ಈಗ ಬಂದಿದ್ದೀನಿ. ಬನ್ನಿ, ಮುಂದೆ ಅಲ್ಲಿ ಇನ್ನೂ ಎಷ್ಟೋ ದೇವರುಗಳಿದ್ದಾವೆ, ನಾನು ನಿಮಗೆ ತೋರಿಸ್ತೀನಿ. ಯೋಗ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇವರು ಚೌಡೇಶ್ವರಿ ದೇವಿ. ಇದು ವಿದ್ಯಾ ಗಣಪತಿ. ಆಂಜನೇಯ ಸ್ವಾಮಿ. ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಪಾತಾಳ ಪಂಚನಾಗೇಂದ್ರ ಸ್ವಾಮಿ. ಇವರು ಸಾಯಿಬಾಬಾ ಸ್ವಾಮಿ. ಶನೇಶ್ವರ ಸ್ವಾಮಿ. ಮಾರಮ್ಮ ದೇವಿ ದೇವಸ್ಥಾನ. ಇಲ್ಲಿ ಹರಕೆ ಮಾಡಿಕೊಂಡು ಮಾಡಿಸಿರುವಂಥ ನವಗ್ರಹ ಕಲ್ಲುಗಳು ನೋಡಿ ಎಷ್ಟೊಂದಿದೆ. ಫುಲ್ಲು ಕೆಳಗಡೆನೂ ಇದೆ.